ಯಾರಿನಿ ಮೋಹಿನಿ ಬರ ಈ ಕಡೆ. ಬಾರೆ. ಯಾರೇ ಅವನು? ನಿನ್ನನ್ನ ಕೇಳ್ತಿರೋದು ಹೇಳು. ಬೈರ, ಆ ನೀಲಾಂಬರಿ ಮಗ ಬೈರನ ಮಗಳೇ. ಪೊಲೀಸ್ನವರು ಮನೆಗೆ ಬಂದು ವಿನಾಕಾರಣ ಬೈರನ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನ? ಅದಾದ್ಮೇಲೆ ನೀವು ನಮ್ಮನೆಗೆ ಬರ್ಬೋದು, ನಾವು ನಿಮ್ಮನೆಗೆ ಬರ್ಬೋದು. ಹುಟ್ಟ ಅಣ್ತಂದಿರು, ಬೆಳೀತಾ ದಾಯಾದಿಗಳು ಅಂತಾರೆ. ಈಗ ನೋಡಿ, ಅಶೋಕ್ ಕಂಡ್ರೆ ನನ್ಗಾಗಲ್ಲ, ನನ್ ಕಂಡ್ರೆ ಅವನ್ಗಾಗಲ್ಲ. ಈ ರೀತಿ ದ್ವೇಷದಿಂದ ಬಾಳೋದಕ್ಕಿಂತ ಎಲ್ರೂ ಪ್ರೀತಿಯಿಂದ ಬಾಳೋಣ. ಆಗ ನಮ್ ಕುಟುಂಬ ನಿಮ್ ಕುಟುಂಬ ಅಂತಿರಲ್ಲ ದೊಡ್ಡಪ್ಪ, ಎಲ್ರೂ ಒಂದೇ ಕುಟುಂಬದವರಾಗಿರ್ತೀವಿ. ಓ, ಇಷ್ಟು ದಿನ ಆದ್ಮೇಲೆ ನಾವು ನಿನ್ನ ನೆಂಟ್ರು ಅಂತ ಗೊತ್ತಾಯ್ತು. ಹೇಳಿದ ಮಾತನ್ನು ಕೇಳದೆ ದಿಮಾಕಲ್ಲಿ ಊರ್ ತುಂಬಾ ಓಡಾಡ್ತಿದ್ದೆ ದಿವಾನು. ನಂಗೆ ಇಷ್ಟು ದಿನ ಇಲ್ದಿರೋ ಪ್ರೀತಿ ಪ್ರೇಮ ಎಲ್ಲಿಂದ ಹೋಗ್ ಬಂತು? ಅದಕ್ಕೆ ಕಾರಣನೂ ಗೊತ್ತು. ಬೈರ ಜೈಲಲ್ಲಿ ಅವನಂತ ತಾನೆ. ಮುತ್ತು, ಬೈರ ತಪ್ಪು ಮಾಡವನೆ. ಉಪ್ಪು ತಿನ್ನೋನು ನೀರು ಕುಡಿಲೇಬೇಕು ಅನ್ನೋದು ಎಷ್ಟು ಸತ್ಯನೋ, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಅನ್ನೋದು ಅಷ್ಟೇ ಸತ್ಯ. ಬಿದ್ದಿರ್ಲಿ ಬಿಡ ಜೈಲಲ್ಲಿ. ಇನ್ನು ಹರಣಿ ಹೊಟ್ಟೆಲಿ ಬೆಳಿತಿರೋ ಮಗು ಬಗ್ಗೆ ಹೇಳಬೇಕು ಅಂದ್ರೆ, ಅದು ಹುಟ್ಟಿದಾಗೆ ಮಗು ಬೇಕಾದವ್ರಿಗೂ ಅಥವಾ ಯಾವ್ದಾದ್ರು ಅನಾಥಾಶ್ರಮಕ್ಕೆ ದಾನವಾಗಿ ಕೊಟ್ಬಿಡ್ತೀನಿ. ನಿಮ್ಮ ಸಂಬಂಧ ನಮಗ್ ಬೇಕಾಗಿಲ್ಲ. ಎಲ್ಲ ತಿಳಿದಿರೋ ನೀವೇ ರೀತಿ ಮಾತಾಡಿದ್ರೆ ಹೇಗ್ ದೊಡ್ಡಪ್ಪ? ನೀನ್ ಯಾಕೆ ಅವನ ಹತ್ರ ಬೇಡ್ಕೋತಿಯ? ಬಾ ಮುತ್ತು ಹೋಗೋಣ. ಕೇಳಿದೆ ಮುತ್ತು, ಕೇಳಿದೆ ನಿಮ್ ಚಿಕ್ಕಮ್ಮ ಆಗ್ತಿರೋ ಮಾತುಗಳನ್ನ. ಏಯ್, ನಿನ್ನೊಬ್ಬರಿಗೆ ಕಾಳಜಿ ಇರೋದು ಈ ಮದುವೆ ಬಗ್ಗೆ. ನೀನ್ ಚಿಕ್ಕಮ್ಮನಿಗಾಗ್ಲಿ ಉಳ್ದವ್ರಿಗಾಗ್ಲಿ ಈ ಮದುವೆ ಮೇಲೆ ಆಸಕ್ತಿನೂ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ. ಯಾರಿಗೂ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಟ್ರೆ ಹರಣಿ ಚೆನ್ನಾಗಿರ್ತಾಳೆ ಅಂತೀಯ? ಒಂದು ಹೆಣ್ಣು ಮಗು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋದ್ರೆ ಆ ಮನೆಯಲ್ಲಿ ಎಲ್ಲರೂ ಅವಳನ್ನ ಪ್ರೀತಿ ಮಾಡೋರು ಇರ್ಬೇಕೆ ಹೊರತು ದ್ವೇಷ ಮಾಡೋರು ಇರಬಾರ್ದು. ಮುತ್ತು, ನೀನೊಂದು ಮಾತು ಕೇಳ್ತೀನಪ್ಪ. ನನ್ನ ಜಾಗದಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಸಲೀಸಾಗಿ ಅರಣಿನ ಬೈರನ್ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದ? ಅಷ್ಟಕ್ಕೂ ನಮ್ಮ ಹರಣಿನ ಸಾಕೋ ಶಕ್ತಿ ನಿಮ್ ಬೈರನ್ಗಿದೆಯಾ? ಏನ್ ಹೇಳ್ಬೇಕು ಅಂತಿದ್ದೀರಾ? ನೇರವಾಗಿ ಹೇಳ್ತೀನಿ ಕೇಳ್ಮುತ್ತು. ಬೈರನ್ ಹೆಸರಲ್ಲಿ ಆಸ್ತಿ ಪಾಸ್ತಿ ಏನಾದ್ರೂ ಇದೆಯಾ? ಇಲ್ಲ. ಹೊಟ್ಟೆ ಪಾಡ್ಗೆ ಉದ್ಯೋಗ ಏನಾದ್ರೂ ಮಾಡ್ತಾ ಇದ್ದಾನ? ಅದೂ ಇಲ್ಲ. ಹೋಗ್ಲಿ, ಏನಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿದ್ದಾನ? ಅದೂ ಇಲ್ಲ. ಇನ್ನು ಯಾವ ಪುರುಷಾರ್ಥಕ್ಕೆ ನಮ್ಮ ಹರಣಿನ ಅವನು ಕೊಡ್ಬೇಕು ಹೇಳು? ಹೋಗ್ಲಿ, ನನ್ನ ಜಾಗದಲ್ಲಿ ನೀನಿದ್ರೆ ಮದುವೆ ಮಾಡಿಸ್ತಿದ್ದ? ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಿನ್ನ ಕಾಲ ಹತ್ರ ಆಳುಗಳ ತರ ಭಿಕ್ಷೆ ಬೇಡ್ಕೊಂಡಿರ್ಬೇಕಾ? ಏ ಮುತ್ತು, ಆ ಬೈರ ನಿಮ್ ಮನೇಲಿ ಬರೀ ಆಳು, ಮನೆ ಮಗ ಅಲ್ಲ. ಮುತ್ತು ಸರಿಯಾಗಿ ಸಿಕ್ಕಾಕೊಂಡ. ಇನ್ನು ಈ ಆಸ್ತಿನ ಭಾಗ ಮಾಡದೆ ಬೇರೆ ವಿಧಿನೇ ಇಲ್ಲ. ಬೈರನ್ ಹೆಸರಿಗೆ ಆಸ್ತಿ ಬಂದೇ ಬರುತ್ತೆ. ಚಿಕ್ಕಮ್ಮ,
ಬನ್ನಿ ಹೋಗೋಣ. ದೊಡ್ಡಪ್ಪ, ಹರಿಣಿ ಅಭಿಪ್ರಾಯ ಏನು ಅಂತ ನಾನು ತಿಳ್ಕೊಬೇಕು. ಒಂದ್ 2 ನಿಮಿಷ ಅವಳ ಹತ್ರ ಮಾತಾಡ್ತೀನಿ. ಏಯ್, ಅದೆಲ್ಲ ಆಗ್ತಾ ಇರೋ ಮಾತು. ಸುಮ್ನೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರ್ಬೇಕಷ್ಟೇ. ನೋಡು ಅಶೋಕ, ಅವಳು ನಿನಗೆ ಅಕ್ಕನ ಮಗಳು, ನನಗೂ ಹಾಗೆ ಅಕ್ಕನ ಮಗಳು. ಮಾತಾಡ್ಬೇಡ ಅನ್ನೋ ಹಕ್ಕು ನಿನಗೂ ಇಲ್ಲ. ಒಂದ್ ವೇಳೆ ಏನಾದ್ರೂ ತಡಿಯಾಕ್ ಬಂದ್ರೆ ನಿಂತಲ್ಲೇ ಹೂತಾಕ್ಬಿಡ್ತೀನಿ. ದಮ್ಮಿದ್ರೆ ತಡಿಯೋ ನೋಡೋಣ. ಮಾವ ತಪ್ಪಾಯ್ತು, ಕ್ಷಮಿಸಿ ಮಾವ. ಇದೇನ್ ಮಾಡ್ತಿದ್ಯಮ್ಮ? ಒಂದ್ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಅಂತ ನನಗೆ ಗೊತ್ತು. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯಾ? 2 ಕುಟುಂಬಗಳು ಒಂದಾಗ್ಲಿ ಅಂತ ನಾನು ಬೈರನ್ ಜೊತೆ ಸಲ್ಗೆಯಿಂದ ನಡ್ಕೊಂಡೆ. ಆದ್ರೆ ಇದು ಇಲ್ಲಿ ತನಕ ಬಂದು ನಿಲ್ಲುತ್ತಂತ ನಂಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ ಮಾವ. ದಯವಿಟ್ಟು ನಂಗೆ ಬೈರನ್ ಜೊತೆ ಮದುವೆ ಮಾಡ್ಕೊಡಿ. ಬೈರ ಇಲ್ಲ ಅಂದ್ರೆ ನಾನು ಖಂಡಿತ ಜೀವಂತವಾಗಿರೋದಿಲ್ಲ ಮಾವ. ಪ್ಲೀಸ್. ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ನೀನ್ ಯಾವತ್ತೂ ಸಾಯೋ ಮಾತಾಡಬಾರ್ದು. ನೀನೇ ನಮ್ಮ ಮನೆ ಸೊಸೆ ಅಂತ ನಾನು ತೀರ್ಮಾನ ಮಾಡಾಯ್ತು. ಇದು ನಿಮ್ಮ ಅಜ್ಜಿ ತಾತ ಅಲ್ಲ, ಬೇರೆ ಯಾರು ಬಂದರೂ ತಡಿಯಕ್ಕಾಗಲ್ಲ. ನೀನ್ ಧೈರ್ಯವಾಗಿರು. ದೊಡ್ಡಪ್ಪ, ಹರಿಣಿಗೆ ಮದುವೆ ಒಪ್ಪಿಗೆ ಇದೆಯಂತೆ. ಅವಳಿಗೆ ಒಪ್ಪಿಗೆ ಇದೆ ಅಂದಮೇಲೆ ನೀವೆಲ್ಲ ಯಾಕೆ ಈ ರೀತಿ ನಡ್ಕೊಳ್ತಿದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಏನಾದರೂ ಈ ಮದುವೆ ನಿಲ್ಸೋಕೆ ನೀವು ಪ್ರಯತ್ನ ಪಟ್ಟರೆ ನಾನು ಪೊಲೀಸರ ಜೊತೆ ಬರಬೇಕಾಗುತ್ತೆ. ಆಮೇಲೆ ನಾವೆಲ್ಲರೂ ಸೇರಿ ಮಾಡಬೇಕಿರೋ ಮದುವೆನ ಅವರೇ ಸ್ಟೇಷನಲ್ಲಿ ಮಾಡ್ತಾರೆ. ಮುತ್ತು, ನೀನು ಹಾಗೇನಾದ್ರೂ ಮಾಡಿದ್ರೆ ನಮ್ಗಳ ಹೆಣ ನೋಡ್ಬೇಕಾಗತ್ತೆ. ನಾನು ಏನು ಮಾಡು ಅಂತೀರ ದೊಡ್ಡಮ್ಮ? ನೋಡು ಮುತ್ತು, ನೀನ್ ಹಿರೇ ಮಗ. ನಿನ್ನ ಮದುವೆ ಆಗಿ ಬೈರನ್ ಮದುವೆ ಆಗಿ ಆಸ್ತಿ ಭಾಗ ಮಾಡೋಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ನನ್ನ ಮಾತು ಕೇಳು, ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸೋಣ, ಸರ್ಟಿಫಿಕೇಟ್ ತೊಗೊಂಡೋಗಿ ಲಾಯರ್ ಸಾಹೇಬ್ರು ಕೈ ಕೊಡೋಣ. ಆಸ್ತಿ ಭಾಗ ಮಾಡೋಕೆ ಯಾವ ತೊಂದರೆನೂ ಇರಲ್ಲ. ಭಾಗ ಅಂದ್ರೆ ನಿಮ್ಮಿಷ್ಟಕ್ಕೆ ಬಂದಿದ್ದು ಬಿಸಾಕೋದಲ್ಲ. ಇಡೀ ಸೊತ್ತು 1 ಇಂಚು ಬಿಡದಂಗೆ ಕರೆಕ್ಟಾಗಿ ಲೆಕ್ಕ ಆಗಬೇಕು. ಆಮೇಲೆ ಬೈರನ್ ಪಾಲ್ಗೆ ಏನು ಬರುತ್ತೋ ಭಾಗ ಆಗಬೇಕು. ಭಾಗ ಆದ್ಮೇಲೆ ಬೈರನ್ ಆಸ್ತಿನ ಅವ್ನು ನೋಡ್ಕೊಳ್ಳೋ ತಾಕತ್ ಬಂತು ಅಂದಮೇಲೆ ನಾನು ಯಾಕೆ ಈ ಮದುವೆನ ಬೇಡ ಅನ್ಲಿ. ನೀನೇ ನಿಂತು ಮದುವೆ ಮಾಡೋರಿಬ್ಬರಿಗೂ ನಾವು ಬಂದು ಅಕ್ಷತೆ ಹಾಕ್ತೀವಿ. ಏನಂತೀಯ ಮುತ್ತು? ಇವ್ರದ್ದು ಯಾಕೋ ಅತಿ ಆಯ್ತು. ಇವ್ರು ಹೇಳ್ದಾಗೆಲ್ಲ ನಾವು ಕೇಳಿದ್ರೆ ನಮ್ಮನ್ನ ಬೀದಿಗೆ ನಿಲ್ಲಿಸ್ಬಿಡ್ತಾರಷ್ಟೇ. ನಡಿ ಹೋಗೋಣ. 1 ನಿಮಿಷ ಚಿಕ್ಕಮ್ಮ. ದೊಡ್ಡಪ್ಪನ ಮಾತಲ್ಲೂ ಅರ್ಥ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನನ್ನ ಮದುವೆಗೆ ಒಂದಲ್ಲ ಒಂದು ಅಡ್ಡಿ ಆಗ್ತಾನೆ ಇದೆ. ಅದಕ್ಕೆ ರಿಜಿಸ್ಟರ್ ಮ್ಯಾರೇಜೇ ಸರಿಯಾದ ದಾರಿ. ನಾಡದ ದಿನ ಚೆನ್ನಾಗಿದೆ. ನಿಂದು ಮಾಯಂದು ಬೈರಂದು ಹರಣಿ ಮದುವೆ ಮಾಡಿ ಮುಗಿಸ್ಬೇಡ. ಆಮೇಲೆ ಬೇಕಾದ್ರೆ ಆಸ್ತಿ ಭಾಗ ಮಾಡ್ಕೋಬಹುದು, ಯಾವ ಅಡ್ಡಿನೂ ಇರಲ್ಲ. ಸರಿ ದೊಡ್ಡಪ್ಪ, ನೀವು ಹೇಳಿದ್ದಕ್ಕೆಲ್ಲ ನಂಗೆ ಒಪ್ಪಿಗೆ ಇದೆ. ರಿಜಿಸ್ಟರ್ ಮ್ಯಾರೇಜ್ಗೆ ಏನೇನು ಬೇಕೋ ಎಲ್ಲ ನಾನು ನೋಡ್ಕೊಳ್ತೀನಿ. ನೀವು ಸಂತೋಷದಿಂದ ಬಂದರೆ ಸಾಕು. ನಾವಿನ್ನು ಬರ್ತೀವಿ ದೊಡ್ಡಪ್ಪ. ಚಿಕ್ಕಮ್ಮ, ಬನ್ನಿ ಹೋಗೋಣ. ಮಾವ, ಏನೋ ವಿಷಯ ಮಾತಾಡ್ಬೇಕು ಅಂತ ಕರೆದ್ರಿ, ಏನದು? ನಮ್ಮ ಮನೆ ಮರ್ಯಾದೆನ ಕಾಪಾಡೋದಕ್ಕೋಸ್ಕರ ನಿನಗೂ ತಿಳಿಸ್ದೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದು ನೀನು ಒಪ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಏನು ವಿಷಯ ಮಾವ? ನಮ್ಮ ಮದುವೆ ಆದಮೇಲೆ ಅದೇ ಮುಹೂರ್ತದಲ್ಲಿ ಬೈರಂಗೂ ಹರಿಣಿಗೂ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ.
ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ನೀವೇನೇ ನಿರ್ಧಾರ ತೊಗೊಂಡ್ರು ಸರಿಯಾಗಿ ಯೋಚನೆ ಮಾಡಿ ತಗೋತೀರ ಅಂತ ನನಗೆ ಗೊತ್ತು. ಹಾಗಾಗಿ ನಿಮ್ಮೆಲ್ಲ ತೀರ್ಮಾನಕ್ಕೂ ನಾನು ಒಪ್ಪಿದೆ ಮಾವ. ಅಲ್ಲ ಮಗಳೇ, ಭಾವ ನಿರ್ಧಾರ ಏನು ಅನ್ನೋದು ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ವಲ್ಲ. ಅಕ್ಕ, ನೀನೇನು ಹೇಳ್ತೀಯ? ಮುತ್ತು, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನಿಮ್ಮ ತಂದೆ ಮನಸ್ಸನ್ನಂತೂ ನಾವು ಬದಲಾಯಿಸೋಕ್ಕಾಗಲ್ಲ. ಈ ಮದುವೆ ವಿಚಾರನ ನಾವು ಅವ್ರ ಹತ್ರ ಮಾತಾಡದೇ ಇದ್ರೇ ಉತ್ತಮ ಅಂತ ಕಾಣಿಸುತ್ತೆ. ಮತ್ತೆ ಅವ್ರೇನಾದರೂ ಅನಾಹುತ ಮಾಡಿಕೊಂಡ್ರೆ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮದುವೆ ಆಗೋವರೆಗೂ ಮಾತ್ರ, ಆಮೇಲೆ ಅವರೇ ಸರಿ ಹೋಗ್ತಾರೆ. ನನಗೂ ಹಾಗೆ ಅನಿಸ್ತಿದೆ ಚಿಕ್ಕಮ್ಮ. ಸರಿ, ನೀವು ಹೇಳ್ದಾಗೆ ಮಾಡೋಣ. ಈ ಮದುವೆಗೆ ಒಂದಲ್ಲ ಒಂದು ವಿಷಯ ಅಡ್ಡಿ ಆದರೂ ಎಲ್ಲ ಅದಾಗದೇ ಸಾಲ್ವ್ ಆಗ್ತಿದೆ ಅಲ್ವಾ ಅತ್ತೆ? ನಮ್ಮ ಗುರಿ ತಲುಪೋಕ್ಕೆ ತುಂಬ ದೂರ ಇಲ್ಲ ಮಾಯಾ. ಆದರೆ ನಾವು ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇಲ್ಲ ಅಂದರೆ ನಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ನನ್ನ ಮಾವಂಗೆ ಏನಾದರೂ ತೊಂದರೆ ಕೊಟ್ರೆ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ತಗಳಪ್ಪ ವರ್ಷಯ್ಯ, ಅರ್ಧ ಎಕರೆಯಲ್ಲಿ ಮನೆ ಕಟ್ಟವ್ರೆ. ಏನು ವೈಭೋಗ, ಮನೆನಾ ಅರಮನೆನಾ ಇದು? ಅರ್ಣಿ, ಮದ್ವೆ ಆದ್ಮೇಲೆ ನೀನೇನು ಮಾಡ್ತೇವ ನನಗೆ ಗೊತ್ತಿಲ್ಲ. ಈ ಮನೆ ನಮ್ದಾಗ್ಬೇಕು, ಆ ಜವಾಬ್ದಾರಿ ನಿಂಗೆ ಬಿಟ್ಟಿದ್ದು. ಅರೆ ದೊಡ್ಡಪ್ಪ, ಏನ್ ಅಲ್ಲೇ ನಿಂತ್ಬಿಟ್ರಿ? ಒಳಗ್ ಬನ್ನಿ. ಬನ್ನಿ ದೊಡ್ಡಪ್ಪ, ಬನ್ನಿ ಕುತ್ಕೊಳ್ಳಿ. ಹರಿಣಿ ಚೆನ್ನಾಗಿದ್ಯಮ್ಮ? ದೊಡ್ಡಮ್ಮ ಬನ್ನಿ ಕುತ್ಕೊಳ್ಳಿ. ಅಶೋಕ ಬಾ. ಏನಪ್ಪ, ಗಂಡ್ ಮಗ ಆಗಿ ನೀನ್ ಸ್ವಾಗತ ಮಾಡ್ತಿದೀಯಾ? ಹೆಣ್ಮಕ್ಳಿಲ್ವಾ ಮನೆಯಲ್ಲಿ? ಅದು ನೀವು ಬರ್ತೀರಾ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಚಿಕ್ಕಮ್ಮ ಇಲ್ಲೇ ಎಲ್ಲೋ ಇದ್ರು. ಚಿಕ್ಕಮ್ಮ, ನಮಸ್ತೆ ಅಂಕಲ್. ನಮಸ್ತೆ ಆಂಟಿ. ಹರಿಣಿ ಚೆನ್ನಾಗಿದ್ಯಾ? ಕವಿತಾ, ಕಾಫಿ ಕೊಡು. ಒಂದ್ ನಿಮಿಷ, ಚಿಕ್ಕಮ್ಮನ್ ಕರ್ಕೊಂಬಂದ್ಬಿಡ್ತೀನಿ. ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ. ನಮಸ್ಕಾರ ಸುನಂದ, ಚೆನ್ನಾಗಿದೆಯಾ? ಕೂತ್ಕೊಳ್ಳಿ. ಹರಣಿ ಸಂಕಟ ನೋಡಕ್ಕಾಗದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ತಪ್ಪು ತಿಳ್ಕೊಬೇಡ ಭೈರ. ಪರವಾಗಿಲ್ಲ ಬಿಡಿ, ನಮ್ಮಿಂದನೂ ತಪ್ಪಾಗಿದೆ. ಈಗ ಒಳ್ಳೇದೇ ನಡೀತಿದೆಯಲ್ಲ, ಅದೇ ಖುಷಿ ವಿಚಾರ. ಹಳೇದೆಲ್ಲ ಮರೆತು ವೈಮನ್ಸನ್ ಬಿಟ್ಟು ಎಲ್ಲರೂ ಸಂತೋಷವಾಗಿದ್ದೀವಿ. ಗಳಿಗೆ ಚೆನ್ನಾಗಿದೆ, ಎಲ್ಲರೂ ಸಂತೋಷವಾಗಿದ್ದೀವಿ.
ತಟ್ಟೆ ಬದಲಾಯಿಸ್ಕೊಂಡ್ಬಿಡೋಣ. ಧಾರಾಳವಾಗಿ. ಬೈರ, ಆಗಿದ್ದೆಲ್ಲ ಮರೆತು ನಾವೆಲ್ಲರೂ ಸಂತೋಷದಿಂದ ಕೂತಿದ್ದೀವಿ. ಎಷ್ಟೇ ಕೆಟ್ಟವರಾದರೂ ಎಷ್ಟೇ ಆಗಲಿ ನಿನ್ನ ತಂದೆ ಅಲ್ವಾ, ಮದುವೆ ವಿಚಾರನ ಅವ್ರಿಗೂ ಹೇಳು, ಒಂದು ಕೂತ್ ಮಾತಾಡಲಿ, ತಪ್ಪೇನಿಲ್ಲ. ಹಾಂ, ಅಪ್ಪ, ಯಾರು ನಾನು ಇರೋವರೆಗೂ ಈ ಮನೆಗೆ ಬರಬಾರ್ದು ಅಂದ್ಕೊಂಡಿದ್ನೋ, ನಿನ್ನಿಂದ ಅವರು ಈ ಮನೆ ಒಳಗಡೆ ಬರೋ ಹಾಗಾಯಿತು. ನಿನಗೆ ಜನ್ಮ ಕೊಟ್ಟಿದ್ದೀನಿ ಅಂತ ನಾನು ಸುಮ್ಮನಿದ್ದೀನಿ, ಇಲ್ದಿದ್ರೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತು. ನೀವೇನು ಬೇಜಾರು ಮಾಡ್ಕೋಬೇಡಿ, ಅವ್ರು ಸ್ವಲ್ಪ ಹಾಗೆ ಮಾತಾಡೋದು. ನೋಡುದ್ಯಾ ಮುತ್ತು, ಮನೇಲಿ ಶುಭ ಕಾರ್ಯ ನಡಿಬೇಕಾದ್ರೆ ಹೇಗೆ ಮಾತಾಡ್ತಾರೆ ನಿಮ್ಮಪ್ಪ. ತಂದೆ ಆದವ್ರು ಮಾತಾಡೋ ಮಾತಾ ಇದು? ತಂದೆನಾ? ಮದುವೆ ವಿಚಾರ ಬಂದಾಗ ಮಾತ್ರ ತಂದೆನ ನೆನಪಿಸ್ತಿದೀಯಾ? ಅಪ್ಪ ಮಕ್ಕಳನ್ನ ಯಾವತ್ತಾದ್ರೂ ಒಟ್ಟಿಗೆ ಇರೋದಕ್ಕೆ ಬಿಟ್ಟಿದೀಯಾ? ನೋಡಪ್ಪ ಬೈರ, ನಾನು ಮುಂದೆ ನಿಂತು ನಿನಗೆ ಮದುವೆ ಮಾಡೋಕ್ಕಾಗದೇ ಇದ್ರೂ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಮದುವೆ ಆಗಿ 100 ವರ್ಷ ಬಾಳು. ಹೋಗು. ಸಮಯ ಮೀರೋಗ್ತಿದೆ, ತಟ್ಟೆ ಬದಲಾಯಿಸ್ಕೊಳ್ಳೋಣವಾ? ಮಾಯಾ, ತಟ್ಟೆ ತಗೊಂಡ್ಬಮ್ಮ. ಒಳ್ಳೆ ಸಮಯದಲ್ಲಿ ಒಳ್ಳೆ ಕಾರ್ಯ ಆಗ್ತಿದೆ. ಆದಷ್ಟು ಬೇಗ ಮದುವೆ ಕಾರ್ಯನೂ ನೆರವೇರ್ಬಿಡ್ಲಿ. ಹಾಯ್ ಬೆಳ್ಳಿ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಡಾಕ್ಟ್ರೆ. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ಯಾವಾಗ ಮನೆಗೆ ಕಳಿಸ್ಕೊಡ್ತೀರಾ? ಒಂದೇ ರೂಮಲ್ಲಿ ಇದ್ದು ಇದ್ದು ಬೋರ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಕಳಿಸ್ಕೊಡ್ತೀವಮ್ಮ. ಓಕೆ? ಯಾಕೆ ಡಾಕ್ಟ್ರೆ ಗಾಬರಿ ಆಗಿದ್ದೀರಾ? ಏನಾಯಿತು? ಏನಾದರೂ ವಿಷಯ ಹೇಳೋದಿತ್ತಾ? ನಾವು ಪ್ರೊಫೆಷ್ನಲ್ ಡಾಕ್ಟರ್ ಆಗಿ ಪೇಷಂಟ್ಗೆ ಸಂಬಂಧಪಟ್ಟಿರೋ ವಿಚಾರಗಳನ್ನ ಅವ್ರ ಹತ್ರ ಮಾತಾಡೋ ಹೋಗಿಲ್ಲ. ಆದರೆ ಏನಾಯಿತು ಡಾಕ್ಟ್ರೆ? ಆದರೆ ಈ ವಿಚಾರನ ನಿಮ್ಮ ತಾಯಿ ಹತ್ರ ಹೇಳೋಣ ಅಂದರೆ ಅವರು ಮಾನಸಿಕವಾಗಿ ತುಂಬ ವೀಕ್ ಇದ್ದಾರೆ. ಆದರೆ ನಿಮ್ಮ ಮುತ್ತೂರ ಹತ್ರ ಹೇಳೋಣ ಅಂದರೆ ಅವರು 3ನೇ ವ್ಯಕ್ತಿ ಆಗ್ತಾರೆ. ಈ ವಿಚಾರನ ಮುಚ್ಚಿಟ್ರೆ ಮುಂದೆ ಮದುವೆ ಆದಮೇಲೆ ಇದೊಂದು ದೊಡ್ಡ ಸಮಸ್ಯೆ ಆಗತ್ತೆ. ನನಗೆ ಇದೆಲ್ಲ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆಯಮ್ಮ. ಆದರೆ ನನಗೆ ಬೇರೆ ದಾರಿ ಇಲ್ಲ. ಆಗಲೇ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ ಈಗ ಈ ರೀತಿ ಮಾತಾಡ್ತಿದ್ದೀರಲ್ಲ ಡಾಕ್ಟ್ರೆ, ನನಗೆ ತುಂಬ ಭಯ ಆಗ್ತಿದೆ. ಅದೇನು ವಿಚಾರ ಅಂತ ನೇರವಾಗಿ ಹೇಳಿ. ನಿನ್ನ ಹೊಟ್ಟೆಗೆ ಜೋರಾಗಿ ಪೆಟ್ಟು ಬಿದ್ದು ನಿನ್ನ ಗರ್ಭಕೋಶಕ್ಕೆ ತೊಂದರೆ ಆಗಿದೆಯಮ್ಮ. ಅದ್ರ ಭಾಗ ಡ್ಯಾಮೇಜ್ ಆಗಿದೆ. ನಮಗೆ ನೋಡೋಕ್ಕೆ ಹೇಗೆ ಕಣ್ಣು ಮುಖ್ಯನೋ ಹಾಗೆ ಗರ್ಭಧರಿಸೋಕ್ಕೆ ಗರ್ಭಕೋಶನೂ ಮುಖ್ಯ ಆಗತ್ತಮ್ಮ. ಆದರೆ ನನಗೆ ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಮಕ್ಕಳು ಬೇಕು ಅಂತ ನಿಮ್ಮ ಮನೆಯವರು ಬಯಸಿದ್ರು ನಿನ್ನ ಗರ್ಭ ಧರಿಸೋಕ್ಕೆ ಆಗೋದಿಲ್ಲಮ್ಮ.
ನಿನಗೆ ದುಃಖನ ತಡೆಯೋ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಬೆಳ್ಳಿ. ಐ ಆಮ್ ರಿಯಲಿ ಸಾರಿ ಮಾ. ನನಗೆ ಮಕ್ಕಳೇ ಆಗಲ್ವಾ? ಮುಗೀತು, ಎಲ್ಲ ಮುಗೀತು. ನೀರೇ ಇದ್ರ ಮರು ಪವಿತ್ರ ಆಗೋದು ನನ್ನ ಜೀವನ. ನನಗೆ ಏನ್ ಮಾಡ್ಲಿ? ಯಾರಿಗೆ ಹೇಳಿ? ಒಂದು ಸಾರಿ ಹೇಳಿ ಬಿಡನೆ ಹೋಗೋ ಮುನ್ನ ಇದೆಯ ಪರದೆ ಮೇಲೆ ಸವಿದ ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ. ಅಷ್ಟ್ ಚೆನ್ನಾಗಿ ಮಾಡ್ತೀಯ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ದೇವರು ಕೊನೆ ಸಾಲನು ಕಣ್ಣೀರನೆ ಬರೆದಂತಿದೆ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ನಿಮಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗುನ ನನಗೆ ಕೊಡಿ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ನಾನು ಆ ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ.